ಹೆಂಗದರಿ ದೊಡ್ಡ ಮಂದಿ ಬ್ಯಾಸ್ಗಿ ಒಳಗದಾಗ ಆಲೂಗಡ್ಡೆ ಚಿಪ್ಸನ್ನು ಒಂದು ಭಾಳ ಚಂದ ಮಾಡ್ತಾರೆ. ಸಾಂಪ್ರದಾಯಿಕ ಆಲೂಗಡ್ಡೆ ಚಿಪ್ಸ್ ಅಂದರೆ ಹಿಂಗೆ ಮಾಡ್ತಾರೆ ರೀ ನಮ್ಮೂರಾಗ. ಇದನ್ನು ಬಾಳ್ಕದ ಚಿಪ್ಸ್ ಅಂತಲೇ ಕರೀತಾರೆ. ಇದನ್ನು ಹೆಂಗೆ ಮಾಡೋದಂದ್ರೆ ಚೆಂದಾಗಿ ಆಲೂಗಡ್ಡೆನ ತೊಳ್ಕೊಂಡು ಇಟ್ಕೋಬೇಕು. ಆಮೇಲೆ ಸಿಪ್ಪಿ ಸಮೇತನ ನೀವು ಈ ರೀತಿಯಾಗಿ ಸ್ಲೈಸ್ ಮಾಡ್ಕೋಬೋದು, ಅಥವಾ ನೀವು ಮೇಲ್ಗಡೆ ಸಿಪ್ಪಿನ ರಿಮೂವ್ ಮಾಡಿ ಸ್ಲೈಸ್ ಮಾಡ್ಕೋಬೋದು. ನಾನು ಸಿಪ್ಪಿ ದರ್ಶನ ಸ್ಲೈಸ್ ಮಾಡೀನಿ, ಯಾಕಂದ್ರೆ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತಿ. ಅದೇನು ಹಾನಿ ಅಲ್ಲ ಆರೋಗ್ಯಕ್ಕೆ. ಆ ರೀತಿಯಾಗಿ ಮಾಡಬೇಕು. ಆಮೇಲೆ ನೀರು ಕುದಿಯೋಕೆ ಇಡಬೇಕು, ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಬೇಕು. ಅದು ಚೆಂದಾಗಿ ಕುದ್ದ ಮೇಲೆ ಎಲ್ಲ ಆಲೂಗಡ್ಡೆ ಸ್ಲೈಸನ್ನು ಆ ನೀರಿಗೆ ಹಾಕಿ ಒಂದು ಕುದಿ ಕುದಿಸಿ ಆಮೇಲೆ ಗ್ಯಾಸ್ನ ಆಫ್ ಮಾಡಿಬಿಡ್ಬೇಕು. ಆಮೇಲೆ ಒಂದು 2 ನಿಮಿಷ ಬಿಟ್ಟು ಇದನ್ನು ಒಂದು ಬೇರೆ ಪಾತ್ರೆಗೆ ತಕ್ಕೋಬೇಕು. ಈ ರೀತಿಯಾಗಿ ತಕ್ಕೋಬೇಕು. ಆಮೇಲೆ ಮ್ಯಾಳ್ಗೆ ಮೇಲೆ ಹೋಗ್ರಿ, ಚೆಂದಾಗಿ ಒಂದು ಬಟ್ಟೆ ಹಾಕಿರ್ರಿ. ಅದ್ರ ಮೇಲೆ ಒಂದೊಂದು ಸ್ಲೈಸ್ನ ಒಣಗಿಸ್ಬೇಕ್ರಿ. ಚೆಂದಾಗಿ ಇವು ಬಿಸಿಲಿಗೆ ಒಣಗಬೇಕು. 1-2 ದಿನ ಒಣಗಿಸಿದ್ರೆ ಸಾಕು. ಒಂದನೇ ದಿನಕ್ಕೆ ಮಸ್ತಾಗಿ ಒಣಗಿರ್ತಾವೆ, ಇನ್ನೊಂದು ದಿನ ಎಕ್ಸ್ಟ್ರಾ ಒಣಗಿಸಿ ಆಮೇಲೆ ಈ ರೀತಿ ಆಗಿರ್ತಾವೆ. ಒಣಗಿದ ಮೇಲೆ ಇದನ್ನು ಡಬ್ಬಿ ಒಳಗೆ ಹಾಕಿ ತೆಗೆದಿಡ್ಬೇಕು. ಇದನ್ನು ಈ ರೀತಿಯಾಗಿ ಯಾವಾಗ ಬೇಕಲ್ಲ ಆವಾಗ ಹಬ್ಬದಾಗ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಖಾರ ಮೇಲೆ ಉದುರಿಸ್ಕೊಂಡು ತಿಂದುಬಿಟ್ರೆ ಮಸ್ತ್ ಇರ್ತೈತೆ ರೀ. ಮಾಡಿ ನೋಡಿರಿ, ಮಜಾ ಮಾಡಿರಿ.